ಅತ್ಯವ ಅತ್ಯವ ಈ ಅತ್ಯವ ಎಲ್ಲೋದ್ರು ಕಾಣಿಸ್ತಾನಲ್ವಲ್ಲ. ಈ ಅಕ್ಕ ಏನು ಕಾಣಿಸ್ತಾ ಇಲ್ಲ. ಅಪ್ಪಯ್ಯ ಅತ್ಯವ ನೋಡ್ದಾ? ಇಲ್ಲ ಕಣವ, ನಾನ್ ಗದ್ದೆ ತವ ಹೋಗಿದ್ದೆ, ಈಗ ಬತ್ತಾವ್ನಿ. ಅವ ನೀನು? ಇಲ್ಲ, ನಾನು ನೋಡ್ಲಿಲ್ಲ. ನೀನು ನೋಡಿಲ್ವಾ? ಎಲ್ಲೋದ್ರು? ಏಯ್ ಚಂದಮ್ಮ ಬೈಲಿ. ಅತ್ಯವ ನೋಡ್ದ? ಹಾ, ಹೆಣ್ಣು ನೋಡಕ್ ಹೋಗಿದ್ದಾರೆ. ಹೆಣ್ಣೋಡಕ? ಹೆಣ್ಣೋಡಕ ಯಾರು? ಯಾರಿಗೆ? ಇದೇನವ ಹಿಂಗ್ ಕೇಳ್ತೀರಾ? ಈ ಮನೆಯಾಗೆ ಮದ್ವೆ ಆಗ್ದವ್ರು ಯಾರಿದ್ದಾರೆ? ರುದ್ರೇಗೌಡ್ರಿಗೆ. ಎಲ್ಲ ಹೋಯ್ತು, ಎಲ್ಲ ಹಾಳಾಗೋಯ್ತು, ನನ್ ಜೀವನನೇ ಹಾಳಾಗೋಯ್ತು. ನಾನಿನ್ನು ಬದುಕಿರಕ್ಕಿಲ್ಲ ಅಪ್ಪಯ್ಯ. ರುದ್ರಮ್ಮ ನನ್ ಮೋಸ ಮಾಡ್ಬಿಟ್ಟ ಅಪ್ಪಯ್ಯ. ಮುಚ್ಚು ಬಾಯ್. ಈಗ ಹತ್ರ ಏನ್ ಬಂತು ಪ್ರಯೋಜನ? ನಮ್ ರುದ್ರಮಾಮ ನನ್ನ ಪಿರುತಿ ಮಾಡ್ತಾವನೆ ಅಂತ ಸಾಬೀತ್ ಮಾಡ್ತೀನಿ ಅಂದೆ, ಈಗೇನಾಯ್ತು ನೋಡು. ಅಲ್ಲ ಕಣಮ್ಮಿ, ದಿಟ್ಟವಾಗ್ಲೂ ರುದ್ರ ನಿನ್ನ ಪಿರುತಿ ಮಾಡೋದಾಗಿದ್ರೆ ಅವ್ರ ಅವನ್ ಜೊತೆ ಹೆಣ್ಣು ನೋಡಕ್ಕೆ ಯಾಕೋಯ್ತಿದ್ದ? ಇದಕ್ಕೆ ಬುದ್ಧಿ ಕಮ್ಮಿ. ಅವನ್ ಏನನ್ನೋ ಇವಳೇನ್ ಅರ್ಥ ಮಾಡ್ಕೊಂಡ್ಲೋ ಆ ಮುಡ್ಕುತ್ತಾರೆ ಮಲ್ಲಿಕಾರ್ಜುನಂಗೆ ಗೊತ್ತು. ಈಗ್ಲೂ ನಾನು ಅದನ್ನ ಹೇಳ್ತೀವ್ನಿ. ಮಾವ ನನ್ನ ಸ್ಯಾನೆ ವಿರೋಧಿ ಮಾಡ್ತಾನೆ. ಏನೋ ಅಷ್ಟೇ ಒಂದ್ ಬೈಕ್ ಹೋಗವ್ ನಾಟೆ. ಅವನೇನ ಹುಡುಗಿ ಒಪ್ಕೊಳಕಿಲ್ಲ. ಬುದ್ಧಿ ಗಿದ್ದಿ ಆಯ್ತಾ ನಿಂಗೆ? ಅವನ್ನ ಕರ್ಕೊಂಡು ಹೋಗಿರೋದು ನಮ್ಮ ಅಕ್ಕಯ್ಯ. ನಮ್ಮ ಅಕ್ಕಯ್ಯನ ಮಾತು ಎಲ್ರು ಕೇಳ್ಬೇಕೆ ಹೊರ್ತು ನಮ್ಮ ಅಕ್ಕಯ್ಯ ಯಾರ ಮಾತು ಕೇಳಕ್ಕಿಲ್ಲ. ಅತ್ತೆವ ಹೇಳಿದ್ಮೇಲೆ ರುದ್ರೇಗೌಡನು ಒಪ್ಕೋಬೇಕು, ಅವ್ರ ಅಪ್ಪನೂ ಒಪ್ಕೋಬೇಕು. ಎಲ್ಲಿಗೆ ಹೊಂಟೇಮಿ? ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ. ನೀವೇನು ಭಯ ಪಡ್ಬೇಡಿ, ನಾನೇನ್ ಎಡ್ಡಿ ಅಲ್ಲ, ನಾನೇನ್ ಸಾಯಕ್ಕಿಲ್ಲ, ನಾನು ಸಾಯಿಸೋಳು.